ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾ ರಶ್ಮಿ. ಈಗ ಬೇಸಿಗೆಗಾಲ ಶುರುವಾಗೈತಿ. ಏನಾದ್ರೂ ತಂಪಾಗಿ ಕುಡಿಬೇಕು ಅನಸ್ತೈತಿ. ನಾವು ಹೊರಗಡೆ ಹೋಗಿ ಮಾಜಾ ಫ್ರೂಟಿ ಎಲ್ಲ ತಗೊಂಡ್ ಬಂದು ಕುಡಿತೀವಿ. ಆದ್ರೆ ಇದನ್ನ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬಹುದು. ಹೇಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡ್ತೀನಿ. ಜ್ಯೂಸ್ ಮಾಡಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ. ಮಾವಿನ ಹಣ್ಣು ಬೇಕು. ಹಣ್ಣಾಗಿರೋದ ಯಾವ್ದಾದ್ರು ಮಾವಿನ ಹಣ್ಣು ತಗೊಂಡ್ ಮಾಡ್ಕೋಬಹುದು. 2 ಮಾವಿನ ಹಣ್ಣು ತಗೊಂಡೇನ್ ನಾನು. ಒಂದ್ ಚಿಕ್ಕದ ಹಸಿ ಮಾವಿನ ಹಣ್ಣು ತಗೊಂಡೇನು. ಇದನ್ನ ಕಟ್ ಮಾಡಿ ಇಟ್ಕೊಂಡೇನು. ಲೆಮನ್ ಮತ್ತು ವಿನಿಗರ್ ಏನು ಯೂಸ್ ಮಾಡಂಗಿಲ್ಲ, ಅದಕ್ಕಾಗಿ ಹಸಿ ಮಾವಿನ ಹಣ್ಣು ಹಾಕೊಳ್ಳೋದನ್ನು. ಸಕ್ರಿ. ಈಗ ನಾವು ಮಾವಿನ ಹಣ್ಣು ಕಟ್ ಮಾಡ್ಕೋಬೇಕು. ಈ ತರದ ಮ್ಯಾಗಿನ ಸಿಪ್ಪೆ ತಕೋಬೇಕು ನಾವ. ಈ ಜ್ಯೂಸ್ ನಾವ ಸುಲಭವಾಗಿ ಮಾಡ್ಕೋಬಹುದು. ಯಾವುದು ಪ್ರಿಸರ್ವೇಟಿವ್ ಮತ್ ಕೆಮಿಕಲ್ ಯೂಸ್ ಮಾಡದೇನೆ ಹೆಲ್ದಿಯಾಗಿ ಮಾಡ್ಕೋಬಹುದು. ಇದನ್ನ ಎರಡು ತರದ್ದು ಸಿಪ್ಪೆ ತಕೊಂಡನು. ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈಗ ಇದನ್ನ ಕಟ್ ಮಾಡೋದನ್ನ ಎರಡು ಮಾವಿನ ಹಣ್ಣ ಕಟ್ ಮಾಡ್ಕೊಂಡೆ ನಾನು. ಇದನ್ನೀಗ ಮಿಕ್ಸಿ ಜಾರ್ದಾಗ ತಕೋತಾನು. ಇದ್ರಾಗ ಈ ಹಸಿ ಮಾವಿನ ಹಣ್ಣು ಕಟ್ ಮಾಡ್ಕೊಂಡಿದ್ದುಲ್ಲ ಅದನ್ನು ಮಿಕ್ಸ್ ಮಾಡ್ಕೋತಾನ ನಾನು. ಈಗ ಇದನ್ನ ರುಬ್ಕೋಬೇಕು ನಾವ. ಈಗ 1 ಕಪ್ ಆಗುವಷ್ಟ ನೀರ್ ಹಾಕೋತೇನೆ ನಾ ಇದ್ರಾಗ. ಇದಾಗೈತಿ ನೋಡ್ಬೋದು ನೀವು. ಪೂರಾ ಪೇಸ್ಟ್ ಆಗೈತಿ ಇದ. ಇದನ್ನ ನಾವೀಗ ಕುದಿಸ್ಕೋಬೇಕು. ಇದನ್ನ ಪೇಸ್ಟ್ ಮಾಡ್ಕೊಂಡಿವಲ್ಲ, ಇದನ್ನ ನಾವ ಕುದಿಸ್ಕೋಬೇಕು. ಕುದಿಸ್ಕೊಳಕ ಇಲ್ಲಿ ಒಂದ್ ಕಡೆ ಇಟ್ಕೊಂಡೆ ನಾನ. ಈಗ ಇದನ್ನ ಇದ್ರಾಗ ಹಾಕೋಬೇಕು. ಎಲ್ಲಾ ಪೇಸ್ಟ್ ಇದ್ರಾಗ ತೆಗದ್ದೆ ನಾನ. ಗ್ಯಾಸ್ ಫುಲ್ ಐತಿ. ಈಗ ಇಲ್ಲಿ 1 ಕಪ್ ಆಗುವಷ್ಟ ಸಕ್ಕರೆ ಹಾಕೊಳ್ಳೋದನ್ನು. ಇದು ಕುದಿ ಬರುತ್ತಕ ತಿರುಗಾಡ್ಬೇಕು ನಾವ. ಇದ ಗಟ್ಟಿ ಐತಿ. ಇಲ್ಲಿ ಇನ್ನೊಂದ್ ಕಪ್ ಆಗುವಷ್ಟ ನೀರ್ ಮಿಕ್ಸ್ ಮಾಡ್ತೇನೆ ನಾನ. ಸಕ್ರಿನ ನೀವು ನೋಡಿ ಹಾಕೋಬಹುದು. ಯಾಕಂದ್ರ ಮಾವಿನ ಹಣ್ಣು ಸ್ವೀಟ್ ಇತ್ತಂದ್ರ ಸಕ್ರಿ ಹೆಚ್ಚ ಹತ್ತುದಿಲ್ಲ. ಮಾವಿನ ಹಣ್ಣು ಸ್ವೀಟ್ ಇರ್ಲಿಲ್ಲ ಅಂದ್ರ ಸಕ್ರಿ ಇನ್ನೊಂದ್ ಸ್ವಲ್ಪ ಬೇಕಾಗ್ತತಿ. ಇದ ಕುದಿಯಾದೈತಿ. ಇದ ಆಗೈತಿ. ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನ. ಇದ ಆರ್ಲಿ. ಆರಿದ ಬಳಿಕ ಏನ್ ಮಾಡೋದು ಅಂತ ಹೇಳ್ತೀನಿ. ಇದ ಆರೈತಿ. ಇದನ್ನ ನಾವ ಸೋಸ್ಕೋಬೇಕೀಗ. ಒಂದ್ ಚನ್ನಿದಾಗ ಹಾಕೋತೇನೆ ಇದನ್ನ. ಎಲ್ರಿ ಪೀಸ್ ಅದು ಉಳ್ದಿದ್ದು ಅಂದ್ರ ಅದ್ ಮೇಲ್ಗಡೆ ಉಳಿತೈತಿ. ಅದಕ್ಕಾಗಿ ಇದನ್ನ ನಾವು ಸೋಸ್ಕೋಬೇಕು. ಇದನ್ನ ನಾವು ಎಷ್ಟು ಕಡಿಮೆ ಸಾಮಾನ್ಗಳದಾಗ ಮಾಡ್ಕೊಂಡೆವು. ಮಾವಿನ ಹಣ್ಣು ಮತ್ ಸಕ್ಕರಿ 2 ಐಟಮ್ದಾಗ ಮಾಡ್ಕೋಬಹುದು ಇದನ್ನ. ಇದ್ರಾಗ ಏನ್ ಉಳ್ದಿಲ್ಲ. ಪೂರಾ ಸಣ್ಣ ಆಗೈತಿ ನಮ್ದ. ಈ ತರ ಮಾಡಿ ನಾವು ಫ್ರಿಜ್ದಾಗ ಇಟ್ಕೋಬಹುದು ಇದನ್ನ. ಇಲ್ಲ ನಾವ್ ಈಗ ಕುಡಿಯಾಕ ಬೇಕಂದ್ರ ಇದ್ರಾಗ ನೀರ್ ಹಾಕೋಬಹುದು ಇನ್ನೊಂದ್ ಸ್ವಲ್ಪ. ಈ ತರ ಮಾಡಿ ಇಟ್ಕೊಂಡ್ವಿ ಅಂದ್ರ ನಾವ 1-2 ವಾರ ಚಲೋ ಇರ್ತೈತಿ ಇದ. ಆದ್ರ ಫ್ರಿಜ್ನಾಗ ಇಟ್ಕೋಬೇಕು. ಕಡಿಕ್ ಇಟ್ಕೊಂಡ್ರ ಬಾದ್ ಆಗ್ತೈತಿ. ಈ ಜ್ಯೂಸ್ ರೆಡಿ ಐತಿ. ನಮ್ಮ ಮಗ್ದಾಗ ಸರ್ವ್ ಮಾಡೋದೇನು. ನೋಡ್ರಿ, ಮಾರ್ಕೆಟ್ ದಿಂದ ತರ್ತೇವಲ್ಲ ನಾವ ಅದೇ ತರ ಕಾಣದೈತಿ ನೋಡಾಕ. ಒಂದ್ ಸ್ವಲ್ಪ ಐಸ್ ಕ್ಯೂಬ್ ಹಾಕದ ನಾನು. ನೀವು ಬೇಕಂದ್ರೆ ಜ್ಯೂಸ್ ಫ್ರಿಜ್ನಾಗ ಇಟ್ಟು ಬಿ ಕುಡಿಬಹುದು.
ಜ್ಯೂಸ್ ರೆಡಿ ಐತಿ ಈಗ. ನೋಡಿದ್ರಲ್ಲ ಜ್ಯೂಸ್ ಎಷ್ಟ್ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬಹುದಂತ. ಇದ್ ನಾವ್ ಹೊರಗಡೆ ಹೋಗಿ ಕುಡಿತೇವಲ್ಲ ಅದೇ ತರ ಟೇಸ್ಟ್ ಬರ್ತೈತಿ. ಮಾಡಿ ನೋಡ್ರಿ. ನನ್ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ ವಿಡಿಯೋ ನೋಡಿದ್ಕ ಧನ್ಯವಾದಗಳು.